ದಲಿತ ಕುಟುಂಬದ ಮೇಲಿನ ದಾಳಿಯ ತನಿಖೆಯು 6 ಬಾರಿ ಕೈಬದಲಾದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಪೊಲೀಸರನ್ನು ಪ್ರಶ್ನಿಸಿದೆ. ರಾಜಸ್ಥಾನದ ಭರತ್ಪುರ್ ಜಿಲ್ಲೆಯಲ್ಲಿ ದಲಿತ ಕುಟುಂಬದ ಮೇಲಿನ ದಾಳಿ ಮತ್ತು ಭೂ ಒತ್ತುವರಿ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದ ಪೊಲೀಸ್ ತನಿಖೆಯು ಕಳೆದ 2 ವರ್ಷಗಳಲ್ಲಿ 6 ಬಾರಿ ಕೈ ಬದಲಾಗಿದೆ. ಇದು ಹೈಕೋರ್ಟ್ ಮಧ್ಯಪ್ರವೇಶಿಸುವಂತೆ ಮಾಡಿದೆ. ಬಾಕಿ ಉಳಿದಿರುವ ತನಿಖೆಯ ಮೇಲ್ವಿಚಾರಣಾ ಪರಿಶೀಲನೆಯ ಸಂಪೂರ್ಣ ಕೊರತೆಯು ಇಲ್ಲಿ ಕಂಡುಬಂದಿದೆ. ಭರತ್ಪುರದ ಬಯಾನ ಕ್ಲಬ್ನ ನಿವಾಸಿಯಾದ 24 ವರ್ಷದ ಸಂತ್ರಸ್ತ ಜಿತೇಂದ್ರ ಕುಮಾರ್ ನ್ಯಾಯೋಚಿತ ತನಿಖೆಯ ಪೂರ್ಣಗೊಳಿಸುವಿಕೆ ಮತ್ತು ಪ್ರಕರಣದಲ್ಲಿ ಚಾರ್ಜ್ ಶೀಟ್ ದೋಷಾರೋಪಣೆ ಪಟ್ಟಿ ಸಲ್ಲಿಕೆಯನ್ನು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕುಮಾರ್ ಮತ್ತು ಅವರ ಕುಟುಂಬದ ಸದಸ್ಯರ ಮೇಲಿನ ದಾಳಿಯ ನಂತರದ ಮೇ 2024ರಲ್ಲಿ ಮೊದಲ ಮಾಹಿತಿ ವರದಿ FIR ದಾಖಲಾಗಿತ್ತು. ಕೈರ್ ಗ್ರಾಮದಲ್ಲಿ ಕೃಷಿ ಭೂಮಿಯನ್ನು ಒತ್ತುವರಿ ಮಾಡಿಕೊಳ್ಳುವ ಉದ್ದೇಶದಿಂದ ಕುಟುಂಬದ ಮೇಲೆ ದಾಳಿ ನಡೆಸಿದ ಆರೋಪ ಹೊತ್ತಿರುವ ರಾಜಕೀಯ ಪ್ರಭಾವಿ ವ್ಯಕ್ತಿಗಳು, ಸಂತ್ರಸ್ತರ ವಿರುದ್ಧವೂ FIR ದಾಖಲಿಸಿದ್ದಾರೆ. ಪೊಲೀಸರು ಈ ಕೌಂಟರ್ ಕೇಸ್ ಪ್ರತಿ ಪ್ರಕರಣ ಕ್ಷುಲ್ಲಕ ಎಂದು ಪತ್ತೆ ಹಚ್ಚಿದ್ದರೂ ಸಹ ಮೂಲ ಪ್ರಕರಣವನ್ನು 6 ಜನ ತನಿಖಾಧಿಕಾರಿಗಳು ತನಿಖೆ ನಡೆಸಿದ್ದಾರೆ. 26 ತಿಂಗಳುಗಳು ಕಳೆದಿದ್ದರೂ ಮತ್ತು
ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳ ಓಪನ್ ಬ್ರಾಕೆಟ್ ದೌರ್ಜನ್ಯ ತಡೆ ಕ್ಲೋಸ್ ಬ್ರಾಕೆಟ್ ಕಾಯ್ದೆ 1989 ಅಡಿಯಲ್ಲಿ 60 ದಿನಗಳಲ್ಲಿ ತನಿಖೆಯನ್ನು ಪೂರ್ಣಗೊಳಿಸಲು ಅವಕಾಶವಿದ್ದರೂ, ಪೊಲೀಸರು ಕ್ರಮ ಕೈಗೊಳ್ಳಲು ವಿಫಲರಾಗಿದ್ದಾರೆ, ಎಂದು ಕುಮಾರ್ ತಮ್ಮ ರಿಟ್ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಫುಲ್ ಸ್ಟಾಪ್. ತನಿಖಾಧಿಕಾರಿಗಳಲ್ಲಿ ಒಬ್ಬರು ಸರ್ಕಲ್ ಆಫೀಸರ್ ಮತ್ತು 5 ಜನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೇರಿದ್ದಾರೆ, ಇವರಲ್ಲಿ ಒಬ್ಬರು ನಾಗರಿಕ ಹಕ್ಕುಗಳ ಕೋಶದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಫುಲ್ ಸ್ಟಾಪ್. ಪ್ಯಾರಾ. ಗುಜ್ಜರ್ ಸಮುದಾಯಕ್ಕೆ ಸೇರಿದ 12 ಆರೋಪಿಗಳ ವಿರುದ್ಧ ಭಾರತೀಯ ದಂಡ ಸಂಹಿತೆ ಓಪನ್ ಬ್ರಾಕೆಟ್ IPC ಕ್ಲೋಸ್ ಬ್ರಾಕೆಟ್ ಮತ್ತು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಓಪನ್ ಬ್ರಾಕೆಟ್ ದೌರ್ಜನ್ಯ ತಡೆ ಕ್ಲೋಸ್ ಬ್ರಾಕೆಟ್ ಕಾಯ್ದೆಯಡಿ ದಾಖಲಾದ ಅಪರಾಧಗಳಲ್ಲಿ ದಂಗೆ ಏಳುವುದು, ಅಪರಾಧ ಮುಗಿಸುವ ಉದ್ದೇಶದ ನರಹತ್ಯೆ ಯತ್ನ, ತೀವ್ರ ಗಾಯ ಉಂಟು ಮಾಡುವುದು, ಕಾನೂನುಬಾಹಿರವಾಗಿ ಸಭೆ ಸೇರುವುದು, ಅಪರಾಧಕ್ಕಾಗಿ ಅತಿಕ್ರಮಣ ಪ್ರವೇಶ ಮತ್ತು ಕ್ರಿಮಿನಲ್ ಬೆದರಿಕೆಗಳು ಸೇರಿವೆ. ಫುಲ್ ಸ್ಟಾಪ್. ಪ್ಯಾರಾ. ನಿರಂತರ ಕಿರುಕುಳ. ಪ್ರಸ್ತುತ ತನಿಖಾಧಿಕಾರಿಯಾದ ದಿನೇಶ್ ಕುಮಾರ್ ಮೀನಾ ಅವರು ಹೈಕೋರ್ಟ್ಗೆ ತಿಳಿಸಿದಂತೆ, ಆರೋಪಿಗಳ ಮೇಲಿನ ಅಪರಾಧಗಳು ಸಾಬೀತಾಗಿದ್ದು, ತನಿಖೆಯ ವರದಿಯನ್ನು 2 ವಾರಗಳ ಒಳಗಾಗಿ ವಿಚಾರಣಾ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುವುದು. ಫುಲ್ ಸ್ಟಾಪ್. ಪ್ಯಾರಾ. ಮೇಲ್ವಿಚಾರಣಾ ಸಮಿತಿಯ ಸದಸ್ಯರಲ್ಲಿ ಗೃಹ ಕಾರ್ಯದರ್ಶಿ, ಪೊಲೀಸ್ ಮಹಾನಿರ್ದೇಶಕರು, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಕಾರ್ಯದರ್ಶಿ ಹಾಗೂ ಪ್ರಾಸಿಕ್ಯೂಷನ್ ನಿರ್ದೇಶಕರು ಸೇರಿದ್ದಾರೆ. ಫುಲ್ ಸ್ಟಾಪ್. ಸ್ಟಾಪ್.